ವರುಣಾರ್ಭಟಕ್ಕೆ ಉಡುಪಿ ಜಿಲ್ಲೆಯಲ್ಲೂ ಕೂಡ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದ್ದು ಜನ ಹೈರಾಣಾಗಿದ್ದಾರೆ. ಬೈಂದೂರು ತಾಲೂಕಿನಲ್ಲಿ ಹಲವು ಮನೆಗಳು ಜಲಾವೃತವಾಗಿದ್ದಾವೆ. ನೂರಾರು ಎಕರೆ ಗದ್ದೆ ತೋಟಗಳಿಗೂ ಕೂಡ ನೀರು ನುಗ್ಗಿಬಿಟ್ಟಿದೆ. ನಾವುಂದ ಪ್ರದೇಶದಲ್ಲಿ ರಸ್ತೆಗಳ ಮೇಲೆಯೇ ನೀರು ನಿಂತುಬಿಟ್ಟಿದೆ. ಕುಬ್ಜಾ ಚಕ್ರ ನದಿ ತುಂಬಿ ಹರಿತಾ ಇದ್ದು ಹಲವು ಮನೆಗಳಿಗೆ ಜಲ ದಿಗ್ಬಂಧನದ ಪರಿಸ್ಥಿತಿ. ಉಡುಪಿ ಜಿಲ್ಲೆಯಲ್ಲಿ ಇನ್ನು 2-3 ದಿನಗಳ ಕಾಲ ರೆಡ್ ಅಲರ್ಟ್ನ ಸೂಚನೆಯನ್ನ ಕೊಡಲಾಗಿದೆ. ಇವತ್ತು ಕೂಡ ರೆಡ್ ಅಲರ್ಟ್ನ ಘೋಷಣೆಯಾಗಿದೆ. ಮಳೆ ಪೀಡಿತ ಪ್ರದೇಶದಲ್ಲಿ ಸಿಕ್ಕಾಕೊಂಡಿರುವಂತಹ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಬೋಟ್ಗಳ ಮೂಲಕ. ಇನ್ನು ಸ್ಥಳೀಯ ಶಾಸಕರು ಬೈಂದೂರು ಶಾಸಕರಾದಂತಹ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಅವರು ಸ್ಥಳದಲ್ಲಿದ್ದುಕೊಂಡು ರಕ್ಷಣಾ ಕಾರ್ಯಾಚರಣೆಯ ಮೇಲುಸ್ತುವಾರಿಯನ್ನು ನೋಡಿಕೊಳ್ತಿದ್ದಾರೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ನೋಡೋಣ. ಉಡುಪಿ ಜಿಲ್ಲೆ ಅದರಲ್ಲೂ ಮುಖ್ಯವಾಗಿ ಬೈಂದೂರು ಭಾಗದಲ್ಲಿ ಸುರಿದಂಥ ಧಾರಾಕಾರ ಮಳೆಗೆ ಸಾಕಷ್ಟು ಗ್ರಾಮಗಳೀಗ ನೆರೆಗೆ ತುತ್ತಾಗಿರುವಂಥದ್ದು ನೋಡ್ತಾ ಇರ್ಬೋದು. ಇದು ಹಳಗೇರಿ ಗ್ರಾಮದ ಒಂದು ಸ್ಥಿತಿ. ಸದ್ಯಕ್ಕೆ ಎಡಮಾವಿನ ಹೊಳೆ ಏನು ಉಕ್ಕಿ ಹರಿದ ಪರಿಣಾಮ ಈಗ ಸದ್ಯಕ್ಕೆ ಈ ಗ್ರಾಮ ನೆರೆಗೆ ತುತ್ತಾಗಿದೆ. ಭಾಳಷ್ಟು ಸುಮಾರು 7-8 ಮನೆಗಳು ಈಗ ದಿಗ್ಬಂಧನಗೊಳಗಾಗಿರುವಂಥದ್ದು. ಸದ್ಯ ಮಧ್ಯಾಹ್ನದ ಬಳಿಕ ಒಂದಷ್ಟು ಮಳೆ ತಗ್ಗಿದೆ. ಆದರೆ ರಾತ್ರಿ ಬಳಿಕ ಮತ್ತೆ ಮಳೆ ಧಾರಾಕಾರವಾಗಿ ಸುರಿಯುವಂತಹ ಒಂದು ಸೂಚನೆ ಇರುವುದರಿಂದಾಗಿ ಸದ್ಯ ಈ ಎಲ್ಲ ಮನೆಯನ್ನ ನಿವಾಸಿಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಬೈಂದೂರು ಭಾಗದಲ್ಲಿ ಸುಮಾರು ಅಲ್ಲಿನ ಒಂದು ಬಂಟರ ಸಂಘ ಇರ್ಬೋದು ಮತ್ತು ಬೇರೆ ಕಡೆ ಒಂದು ಕಾಳಜಿ ಕೇಂದ್ರವನ್ನು ತೆರೆಯುವಂತಹ ಮಾತುಕತೆ ಈಗ ಸದ್ಯಕ್ಕೆ ನಡೀತಾ ಇದೆ. ಯಾಕಂದರೆ ಸದ್ಯಕ್ಕೆ ಬೆಳಿಗ್ಗೆ ಏನು ನೆರೆ ಏಕೈಕಿ ನುಗ್ಗಿತ್ತು ಈ ಗ್ರಾಮಕ್ಕೆ. ಆ ಸಂದರ್ಭದಲ್ಲಿ ಶಾಸಕರು ಗುರುರಾಜ್ ಗಂಟಿಹೊಳೆ ಎಸಿ ಜೊತೆಗೆ ರಶ್ಮಿಯವರ ಜೊತೆಗೆ ಸ್ಥಳಕ್ಕೆ ಆಗಮಿಸಿ ಆ ಕಾಳಜಿ ಕೇಂದ್ರವನ್ನು ತುರ್ತಾಗಿ ತೆಗೆಯುವಂಥ ಸೂಚನೆಯನ್ನು ಈಗಾಗಲೇ ನೀಡಿದ್ದಾರೆ. ಕೇವಲ ಬೈಂದೂರು ಭಾಗದ ಸಾಲುಬುಡ ಇರ್ಬೋದು, ಬಿಜೂರು ಇರ್ಬೋದು, ನಾಗೂರು ಪ್ರದೇಶದಲ್ಲಿ ಪ್ರತಿ ವರ್ಷ ಈ ಮಳೆಗೆ ನೆರೆ ಸರ್ವೇ ಸಾಮಾನ್ಯ ಆಗಿರುವಂಥದ್ದು ನೋಡ್ತಾ ಇರ್ಬೋದು. ಹಳಗೇರಿ ಗ್ರಾಮದ ಬಹಳಷ್ಟು ಮನೆಗಳು ಈಗ ಕೃಷಿ ಭೂಮಿ ಇರ್ಬೋದು, ಗ್ರಾಮದ ತಗ್ಗು ಪ್ರದೇಶಗಳಿರ್ಬೋದು ಎಲ್ಲವೂ ಈಗ ನೆರೆಗೆ ತುತ್ತಾಗಿರುವಂಥದ್ದು. ಬಹಳಷ್ಟು ಕಡೆಗಳಲ್ಲಿ ಈಗಾಗಲೇ ಬಹಳಷ್ಟು ನಿವಾಸಿಗಳನ್ನು ಏನು ನೆಲೆಗೆ ಸಿಲುಕಿದಂತಹ ನಿವಾಸಿಗಳನ್ನು ಬೋಟ್ಗಳ ಮೂಲಕ ಅವರನ್ನು ಸ್ಥಳಾಂತರವನ್ನು ಮಾಡಲಾಗಿದೆ. ಮತ್ತೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.